ಅಗಸ್ತ್ಯನ ಶಾಪದಿಂದಾಗಿ ರಾಕ್ಷಸಿಯಾಗಿದ್ದ ತಾಟಕಿಗೆ ರಾಮ ಹೇಗೆ ಶಾಪದಿಂದ ಮುಕ್ತಿ ಕೊಡ್ತಾನೆ ಗೊತ್ತಾ? ಶ್ರೀರಾಮನ ಮೊದಲ ಯುದ್ಧ ಹೇಗಿತ್ತು? ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಒಮ್ಮೆ ವಿಶ್ವಾಮಿತ್ರ ಮಹರ್ಷಿಗಳು ದಶರಥನ ಅರಮನೆಗೆ ಬಂದು ಸಹಾಯ ಕೇಳ್ತಾರೆ. ವಿಶ್ವಾಮಿತ್ರರಿಗೆ ದಶರಥ ಸಹಾಯ ಮಾಡುವುದಾಗಿ ಮಾತು ಕೊಡ್ತಾನೆ. ಆ ಮಾತಿನಂತೆ ರಾಮ ಮತ್ತೆ ಲಕ್ಷ್ಮಣರನ್ನ ವಿಶ್ವಾಮಿತ್ರನ ಜೊತೆ ರಾಕ್ಷಸಿಯ ಸಂಹಾರಕ್ಕೆ ಕಾಡಿಗೆ ಕಳಿಸಬೇಕಾಗತ್ತೆ. ರಾಮ ವಿಶ್ವಾಮಿತ್ರರಿಗೆ ಒಂದು ಹೆಣ್ಣನ್ನ ಕೊಲ್ಲುವುದು ಅಪರಾಧ, ನಾನು ಹೇಗೆ ಈ ಕೆಲಸ ಮಾಡಲಿ ಅಂತ ಕೇಳ್ತಾನೆ. ಅದಕ್ಕೆ ವಿಶ್ವಾಮಿತ್ರ, ಅವಳು ಕೇವಲ ಹೆಣ್ಣಲ್ಲ, ಅವಳು ರಾಕ್ಷಸಿ, ಧರ್ಮಕ್ಕೋಸ್ಕರ ರಾಕ್ಷಸಿಯನ್ನ ಕೊಲ್ಲೋದರಲ್ಲಿ ತಪ್ಪಿಲ್ಲ ಅಂತ ಹೇಳ್ತಾನೆ. ಮತ್ತೆ ರಾಮ, ತಾಟಕಿ ಮಾಡಿರುವ ಪಾಪವಾದರೂ ಏನು, ಯಾರು ತಾಟಕಿ ಅಂತ ಕೇಳ್ತಾನೆ. ಅವಾಗ ವಿಶ್ವಾಮಿತ್ರ ತಾಟಕಿಯ ಬಗ್ಗೆ ರಾಮ ಮತ್ತು ಲಕ್ಷ್ಮಣರಿಗೆ ವಿವರಿಸ್ತಾನೆ. ಸುಕೇತು ಅನ್ನೋ ಒಬ್ಬ ಯಕ್ಷ ಮೊದಲು ಈ ಕಾಡಿನಲ್ಲಿ ಇರ್ತಾನೆ. ಅವನು ತನ್ನ ಸಂತಾನಕ್ಕೋಸ್ಕರ ತಪಸ್ಸನ್ನು ಮಾಡಿ ಬಲಿಷ್ಠವಾದ 1000 ಆನೆಗಳ ಬಲವುಳ್ಳ ಸಂತಾನವನ್ನ ಕೇಳ್ತಾನೆ. ಹಾಗೆ ಸುಕೇತುವಿಗೆ ತುಂಬಾ ಬಲಿಷ್ಠವಾದ ಸಂತಾನ ಆಗುತ್ತೆ. ಆದ್ರೆ ಅದು ಪುತ್ರ ಅಲ್ಲ, ಬದಲಿಗೆ 1000 ಆನೆಗಳ ಬಲವುಳ್ಳ ಸುಂದರವಾದ ಹಾಗೆ ಬಲಿಷ್ಠವಾದ ಪುತ್ರಿ, ಅವಳೇ ತಾಟಕಿ ಅಥವಾ ಕೇತುಮತಿ ಅಂತಾನು ಕರೀತಾರೆ. ರಾಕ್ಷಸ ಕುಲದ ಸುಮಾಲಿಯ ಜೊತೆ ತಾಟಕಿಯ ಮದುವೆಯಾಗುತ್ತೆ. ಒಂದು ದಿನ ಅಗಸ್ತ್ಯ ಮುನಿಗಳನ್ನ ಸುಕೇತು ಅಂದರೆ ತಾಟಕಿಯ ತಂದೆ ಅವಮಾನ ಮಾಡಿದ ಕಾರಣ ಅಗಸ್ತ್ಯ ಮುನಿಗಳು ಸುಕೇತುವನ್ನ ನಾಶ ಮಾಡಿಬಿಡ್ತಾರೆ. ಅದರಿಂದ ಕೋಪಗೊಂಡ ತಾಟಕಿ ಅಗಸ್ತ್ಯ ಮುನಿಗಳ ಮೇಲೆ ದಾಳಿ ಮಾಡೋಕೆ ಬರ್ತಾಳೆ. ಅವಾಗ ಅಗಸ್ತ್ಯ ಮುನಿಗಳು ತಾಟಕಿಗೆ, ನೀನು ರಾಕ್ಷಸಿ ಆಗು, ನಿನ್ನ ಸುಂದರ ರೂಪ ಹೋಗಲಿ, ಕುರೂಪಿಯಾಗಿ ಕಾಡಿನಲ್ಲೇ ವಾಸ ಮಾಡುವಂತ ಶಾಪ ಕೊಡ್ತಾರೆ. ನಂತರ ತಾಟಕಿಯ ದುಷ್ಕೃತ್ಯಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕಾಡಿಗೆ ಬರೋ ಎಲ್ಲ ಮುನಿಗಳ ಮೇಲೆ ದಾಳಿ ಮಾಡುತ್ತಾ, ಸಾಮಾನ್ಯ ಜನರನ್ನ ಕೊಲ್ಲುತ್ತಾ, ಆಶ್ರಮಗಳನ್ನೆಲ್ಲ ನಾಶ ಮಾಡ್ತಾ ಇರ್ತಾಳೆ. ಹಾಗಾಗಿ ನೀನು ಇವಾಗ ಅವಳನ್ನ ಸಂಹಾರ ಮಾಡಲೇಬೇಕು ಅಂತ ವಿಶ್ವಾಮಿತ್ರ ಹೇಳ್ತಾ ಇರುವಾಗ್ಲೇ ಅಲ್ಲಿಗೆ ಬಂಡೆಕಲ್ಲುಗಳು ಬೀಳುತ್ತೆ. ವಿಶ್ವಾಮಿತ್ರರಿಗೆ ಅದು ತಾಟಕಿಯ ಮಾಯೆ ಅಂತ ಗೊತ್ತಾಗುತ್ತೆ. ತಕ್ಷಣ ರಾಮ ಮತ್ತೆ ಲಕ್ಷ್ಮಣರು ಸಜ್ಜಾಗ್ತಾರೆ. ಒಂದು ದೈತ್ಯ ರಾಕ್ಷಸಿ ಇವರ ಮುಂದೆ ಬಂದು ನಿಂತ್ಕೊಳ್ತಾಳೆ. ತಾಟಕಿ ದಾಳಿ ಶುರು ಮಾಡೋಕೆ ಮೊದಲೇ ರಾಮನ ಬಾಣ ತಾಟಕಿಯ ತೋಳುಗಳನ್ನ ತುಂಡು ಮಾಡುತ್ತೆ. ತಾಟಕಿ ನೋವಿನಿಂದ ಕೂಗುತ್ತಾ ಮಾಯವಾಗ್ತಾಳೆ. ಆದರೆ ಅವಳ ದಾಳಿ ನಿಲ್ಲಲ್ಲ. ಸತತವಾಗಿ ಬಂಡೆಗಳು ರಾಮ ಲಕ್ಷ್ಮಣರ ಮೇಲೆ ಬೀಳ್ತಾ ಇರುತ್ತೆ. ಬಂಡೆಗಳಿಂದ ರಕ್ಷಿಸಿಕೊಳ್ಳುತ್ತಾ ರಾಮ ಬಂಡೆಗಳು ಬರ್ತಾ ಇರುವ ದಿಕ್ಕಿಗೆ ಬಾಣ ಬಿಡ್ತಾನೆ. ಬಾಣ ತಾಟಕಿಯ ಎದೆಯನ್ನ ಸೀಳಿ ತಾಟಕಿಯ ಅಂತ್ಯವಾಗುತ್ತೆ. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರ ಜೊತೆ ರಾಕ್ಷಸಿಯ ಮೃತದೇಹದ ಬಳಿ ಬಂದು ಅವಳ ಆತ್ಮಕ್ಕೆ ಶಾಂತಿ ಕೊಡ್ತಾರೆ. ಈ ವಿಡಿಯೋ ಇಂದ ಹೊಸ ವಿಷಯ ತಿಳ್ಕೊಂಡಿದ್ದೀವಿ ಅಂತ ನಿಮ್ಗೆ ಅನ್ಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.